ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ ಕರಿಯಪ್ಪ. ಈ ಡಿ ವಿ ಜಿ ವಾಯ್ಸ್ ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ. ಭ್ರಷ್ಟ ಅಧಿಕಾರಿಗಳನ್ನು ಮಟ್ಟ ಹಾಕಲು ಬಂದಿದೆ. ನಿಮ್ಮದೇ ಧ್ವನಿ, ನಿಮ್ಮದೇ. ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ ಕರಿಯಪ್ಪ. ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ದೇವೇಂದ್ರಪ್ಪ ಎಂ ಎಲ್ ಎ ದೇವೇಂದ್ರಪ್ಪ ಈಗಿನ ಹಾಲಿ ಸಚಿವರು, ಅವ್ರ ಬಗ್ಗೆ ನಾವು ನಿಮಗೆ ತಿಳಿಸ್ಲೇಬೇಕು. ಏಕೆ ಅಂತ ಹೇಳಿದ್ರೆ, ಇಡೀ ಕರ್ನಾಟಕವೇ ಬೆಚ್ಚಿ ಬೀಳುವ ಹಾಗೆ ಪ್ರಸನ್ನಾನಂದ ಸ್ವಾಮೀಜಿ ಅವರ ಸ್ಟೋರಿ ಕೇಳ್ತಾ ಇದ್ದೀವಿ. ಆದ್ರೂ ಸಮೇತ ಯಾರು ಸಹ ಧ್ವನಿ ಎತ್ತುತ್ತಾ ಇಲ್ಲ. ಯಾರು ಧ್ವನಿ ಎತ್ತುತ್ತಾ ಇಲ್ಲ ಅಂತ ಹೇಳಿದ್ರೆ, ಯಾರು ಸಮಾಜವನ್ನ ಕಾಪಾಡಬೇಕಾಗಿತ್ತೋ, ಯಾರು ಮೀಸಲಾತಿ ಕ್ಷೇತ್ರದಿಂದ ಗೆದ್ದಿರ್ತಾರೋ, ಯಾರು ಸಮಾಜದಲ್ಲಿ ಉತ್ತಮರು ಅನಿಸ್ಕೊಂಡು ಮೇಲ್ಮಟ್ಟದಲ್ಲಿ ಕುಳಿತಿರ್ತಾರೋ ಅಂತ ವ್ಯಕ್ತಿಗಳಿಗೆ ವಾಲ್ಮೀಕಿ ಸಮುದಾಯ ಬೇಡಾಗಿ ಹೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಪ್ರತಿ ಜಿಲ್ಲೆಯ, ಪ್ರತಿ ತಾಲೂಕಿನ ವ್ಯಕ್ತಿಗಳು ಕೊರಗ್ತಾ ಇದ್ದಾರೆ. ಅದಕ್ಕೆ ಸರಿಸುಮಾರು ಧ್ವನಿ ಎತ್ತಿದವರ ಮೇಲೆ ಇದೇ ಸತೀಶ್ ಜಾರಕಿಹೊಳಿ ಸಾಹೇಬ್ರು ಸಹ ಕೇಸ್ ಹಾಕ್ರಿ ಅಂತಲೂ ಹೇಳಿದ್ದಾರೆ. ಹಾಕ್ತು. ಸಮಾಜದ ಬಗ್ಗೆ ಕೆಟ್ಟದ್ದನ್ನ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೇನೋ ಶಿಕ್ಷೆ ಆಗ್ಲಿ, ಆದ್ರೆ ಸಮಾಜದಲ್ಲಿ ಕೇಳಬೇಕಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಿದ್ರೆ ಯಾಕೆ ಇವರು ಅಂತ ವ್ಯಕ್ತಿಗಳ ಮೇಲೆ FIR ಹಾಕಿಸ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು. ರಾಜಕಾರಣಿಗಳಿಗೆ ಈ ಜಾತ್ರೆ ಸ್ಥಾನ, ಸನ್ಮಾನ ಬೇಕಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಜನರು ಎಲ್ಲಿ ಜಾಸ್ತಿ ಇರ್ತಾರೋ ಅಲ್ಲಿ ರಾಜಕಾರಣಿಗಳು ಬರ್ತಾರೆ. ಆ ವಿಚಾರವಾಗಿ ಈ ಮಠಾಧಿಪತಿ ಏನೇ ಮಾಡಿದ್ರು ಧ್ವನಿ ಎತ್ತದ ರೀತಿಯಲ್ಲಿದ್ದಾರೆ. ನೋಡಿ, ಇವತ್ತು ವಾಲ್ಮೀಕಿ ಸಮುದಾಯದಲ್ಲಿ ಕರ್ನಾಟಕಾದ್ಯಂತ ಹೋರಾಟಗಳು ನಡೆಸ್ತಾ ಇದ್ದಾರೆ. ಒಂದು ಜಾಗಕ್ಕೂ ಈ ಪ್ರಸನ್ನಾನಂದ ಹೋಗ್ತಾ ಇಲ್ಲ. ಯಾಕೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ, ಇವರ ಕೊಡುಗೆ ಅಲ್ಲಿ ಏನು ಇರೋದಿಲ್ಲ. 1999ನೇ ಇಸ್ವಿಯಲ್ಲಿ ಪುಣ್ಯಾನಂದ ಮಹಾಸ್ವಾಮೀಜಿ ಅವರು ಉಳಿಸಿಕೊಂಡಿರ್ತಕ್ಕಂಥ ಆಸ್ತಿಯನ್ನೇ ಉಳಿಸ್ಕೊಂಡು ಹೋಗಕ್ ಆಗ್ತಾ ಇಲ್ಲ ಇವ್ರ ಕೈಲಿ. ಇವರು ಇರ್ತಕ್ಕಂಥ ಎಜುಕೇಶನ್, ಈ ಎಜುಕೇಶನ್ಗೋಸ್ಕರನೇ ಕರ್ನಾಟಕಾದ್ಯಂತ ವಾಲ್ಮೀಕಿ ಸಮಾಜದವರು ಧ್ವನಿ ಎತ್ತಿರೋದು, ಮತ್ತಿನ್ನಾ ವಿಷಯಕ್ಕೂ ಅಲ್ಲ. ಅದಕ್ಕೋಸ್ಕರ ನಾನು ಈ ಜಗಳೂರು MLA ದೇವೇಂದ್ರಪ್ಪರಿಗೆ ಹೇಳೋದು ಒಂದೇನೆ, ಸಮಾಜ 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 ಅಂತ ನೀವೇನು ಬುದ್ಧ, ಬಸವ, ಅಂಬೇಡ್ಕರ್ ಅಂತ ಹೇಳ್ತಾ ಇದ್ದೀರಲ್ಲ, ಆ ಬುದ್ಧ, ಬಸವ, ಅಂಬೇಡ್ಕರ್ ಬರೋದಕ್ಕಿಂತ ಮುಂಚೆ ಇದ್ದಿದ್ದು ಇದೇ ವಾಲ್ಮೀಕಿನೇ. ಈ ವಾಲ್ಮೀಕಿಯವರ ಹೆಸರು ಹೇಳ್ಕೊಂಡ್ರೆ ನಿಮಗೇನಾದ್ರೂ ನಾಚಿಕೆ ಆಗುತ್ತಾ? ಮೀಸಲಾತಿ ಕ್ಷೇತ್ರದಿಂದ ಗೆದ್ದಿರ್ತಕ್ಕಂಥ MLAಗಳೇ, MP ಗಳೇ, ಮೀಸಲಾತಿ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದು ಅಧಿಕಾರ ನಡೆಸುತ್ತಿರುವ KN ರಾಜಣ್ಣನವರೇ, ನೀವು ಮೀಸಲಾತಿ ಕ್ಷೇತ್ರದಿಂದ ಗೆಲ್ಲದೇ ಇರಬಹುದು, ಆದರೆ ಈಗ ಸಿಕ್ಕಿರುವುದು ನಿಮಗೆ ಮೀಸಲಾತಿಯಿಂದ ತಾನೆ. ಯಾಕೆ ಈ ಮೀಸಲಾತಿಯನ್ನ ನೀವು ಇಷ್ಟೊಂದು ಹೀಯಾಳಿಸ್ತಾ ಇದ್ದೀರಾ? ಸಮಾಜಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನು? ಶಿಕ್ಷಣ ಕೇಳ್ತಾ ಇದ್ದೀವಿ ಸ್ವಾಮಿ, ಶಿಕ್ಷಣ. ಆ ಶಿಕ್ಷಣಕ್ಕಾದ್ರೂ ನೀವು ಬೆಲೆ ಕೊಡಿ. ಅದೇ ಅಂಬೇಡ್ಕರ್ ಇವತ್ತು ಆ ಶಿಕ್ಷಣ ಇಟ್ಟಿರೋದ್ರಿಂದ ತಾನೇ ಸಂವಿಧಾನದಲ್ಲಿ ಇವತ್ತು ನಾವೆಲ್ಲ ನಿಮಗೆ ನ್ಯಾಯ ಕೇಳೋಂತ ಪರಿಸ್ಥಿತಿ ಬಂದಿದ್ದೀವಿ. ಇಲ್ಲಾಂದ್ರೆ ಬ್ರಿಟಿಷರವರ ಕಾಲದಲ್ಲಿ ಯಾವ ತರ ಜೀವನ ಮಾಡ್ಬೇಕಾಗಿತ್ತೋ ಅದೇ ತರ ಜೀವನ ಮಾಡ್ಬೇಕಾಗಿತ್ತು ನಾವು ನೀವುಗಳೆಲ್ಲರೂ. ಇವತ್ತು ಒಂದು ಮೀಸಲಾತಿ ಸಿಕ್ಕಿದೆ ಅಂತ ಹೇಳಿದ ಮೇಲೆ ಆ ಮೀಸಲಾತಿಯನ್ನ ಉಳಿಸ್ಕೊಂಡು ಆ ಮೀಸಲಾತಿಯಲ್ಲಿ ಬರ್ತಕ್ಕಂಥ ದಾರಿಯಲ್ಲಿ ನಡೆದುಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಧರ್ಮ. ಎಲ್ಲಿ ಹೋಯ್ತು ನಿಮ್ಮ ಧರ್ಮ? ಸಮಾಜಕ್ಕೆ ಮಾಡ್ತಾ ಇದ್ರಿ ನೀವೆಲ್ಲರೂ ಸೇರಿ ಕರ್ಮ. ಮಠಾಧಿಪತಿಯನ್ನ ಪ್ರಶ್ನೆ ಮಾಡಿದರೆ ಏನು ನಿಮ್ಮ ಉತ್ತರ? ನೀವ್ ಏನಾದ್ರೂ ಮಾಡ್ಕೊಳ್ರಿ, ಎಲೆಕ್ಷನ್ ಬರುತ್ತೆ, ಆ ಎಲೆಕ್ಷನ್ ಅಲ್ಲಿ ಬಂದ್ಬಿಡ್ತೀವಿ, ಕಾಲು ಮುಗಿದು ಬಿಡ್ತೀವಿ, ಕೈ ಮುಗಿದು ಬಿಡ್ತೀವಿ, ದುಡ್ಡು ಹಂಚಿ ಬಿಡ್ತೀವಿ, ಹೆಂಡ ಹಂಚಿ ಬಿಡ್ತೀವಿ. ಹೆಂಡ ಕುಡಿತಾನೆ, ಕಂಡ ತಿಂತಾನೆ, ಇನ್ನೇನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾನೆ. ಸ್ವಲ್ಪ ಜನ ಬಕೆಟ್ಗಳನ್ನ ಹಿಡ್ಕೊಂಡು ಊರು ತುಂಬಾ ಅಡ್ಡಾಡ್ಕೊಂಡು ಜೀವನ ಮಾಡ್ಬಿಡ್ತಾನೆ. ಅಲ್ಲಿ ಮತ್ತೆ 5 ವರ್ಷಕ್ಕೊಂದ್ಸಲ ಎಲೆಕ್ಷನ್ ಬರುತ್ತೆ, ಮತ್ತೆ ದುಡ್ಡು ಸೇರುತ್ತೆ. ರಾಜಕೀಯ ಇಸ್ ಅ ಬಿಸ್ನೆಸ್ ಆಗಿ ಹೋಗ್ಬಿಟ್ಟಿದೆ. ರಾಜಕೀಯನ ಹಿಂಗೇ ಮಾಡ್ರಿ ಅಂತ ಅಂಬೇಡ್ಕರ್ ಅವ್ರು ಹೇಳಿದ್ದಾರೆ. ಇವ್ರು ಹಂಗ್ ಮಾಡ್ತಾ ಇಲ್ಲ, ಎಲ್ಲ ಉಲ್ಟನೆ ಮಾಡ್ತಾ ಇದ್ದಾರೆ.
ಯಾರು ಸಮಾಜದ ಬಗ್ಗೆ ಹಿತಾಸಕ್ತಿಯಿಂದ ಸಮಾಜ ಸೇವೆ ಮಾಡ್ತಾರೋ ಅಂತ ವ್ಯಕ್ತಿಗಳನ್ನು ರಾಜಕೀಯಕ್ಕೆ ಬರ್ಬೇಕು ಅಂತ ಇರೋದು ಕಾನೂನಲ್ಲಿ. ಇವ್ರು ಕೋಟಿಗಟ್ಟಲೆ ರೊಕ್ಕ ಖರ್ಚು ಮಾಡ್ಬಿಟ್ಟು ಇವ್ರ ದಿಮಾಕು, ಇವನು ಹೆಂಡತಿ, ಇವ್ರ ಮಕ್ಕಳು, ಇವ್ರ ಮೊಮ್ಮಕ್ಕಳು, ಈ ತರ ಅಲ್ಲ ಇರೋದು ರಾಜಕೀಯದಲ್ಲಿ. ಇವತ್ತು ರಾಜ್ಯದ ಮುಖ್ಯಮಂತ್ರಿನೇ ಭ್ರಷ್ಟಾಚಾರದಲ್ಲಿ ಇರಬೇಕಾದ್ರೆ ನಾವು ನೀವುಗಳೆಲ್ಲ ಸಾಮಾನ್ಯರು ಅಲ್ವಾ? ಇವತ್ತು ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಹೋದ್ರೆ ನಿಮ್ಮ ಪರವಾಗಿ ನಡೀತಾ ಇದೆಯಾ? ಸತ್ಯ ಗೆಲ್ತಾ ಇದೆಯಾ? ಎಲ್ಲಿ ಗೆಲ್ತಾ ಇಲ್ಲ. ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಏನೋ ಅದನ್ನ ಅವ್ರು ಮಾಡ್ಕೊಂತ ಇದ್ದಾರೆ. ಅದಕ್ಕೋಸ್ಕರ ನಾನು ವಾಲ್ಮೀಕಿ ಸಮಾಜದಲ್ಲಿರ್ತಕ್ಕಂಥ ಗುರುಗಳು ಅಂತಂದ್ರೆ ತಪ್ಪಾಗುತ್ತೆ, ಪ್ರಸನ್ನಾನಂದನಿಗೂ ಹಾಗೂ ಈ ಏನು ರಾಜಕಾರಣಿಗಳು ಇದೀರಲ್ಲ 15-3-3 ನೀವ್ ಅರ್ಥ ಮಾಡ್ಕೊಳ್ಳಿ. ಮೊದಲು ನೀವ್ ಅರ್ಥ ಮಾಡ್ಕೊಳ್ರಿ, ಜಾತ್ರೆ ಮಾಡ್ಬೇಕು ಬೇಡ ಅಂತ. ಅದೇ ಜಾತ್ರೆ ದುಡ್ಡನ್ನ ಶಿಕ್ಷಣಕ್ಕೆ ಕೊಡಿ ಅಂತ ಜನಗಳು ಕೇಳ್ತಿರೋದು. ಯಾರು ನಮ್ಮ ಮನೆ ತಂದು ಹಾಕ್ರಿ ಅಂತಲ್ಲ. ಇದಕ್ಕೆ ಸಾರ್ವಜನಿಕರ ಅಭಿಪ್ರಾಯಗಳನ್ನ ಮತ್ತೊಮ್ಮೆ ನಾನು ಎಲ್ಲಾ ಕಡೆ ಹೋಗ್ಬಿಟ್ಟು ಅದ್ರ ಬಗ್ಗೆ ಸರ್ಚ್ ಮಾಡ್ತೀನಿ. ಫೆಬ್ರವರಿ 8-9ನೇ ತಾರೀಕಿನ ಒಳಗಡೆ ಒಂದು ಅದ್ಭುತವಾದ ಹೋರಾಟ ನಡೆಯುತ್ತೆ ವಾಲ್ಮೀಕಿ ಸಮಾಜದ ಪರವಾಗಿ. ಒಂದು ಸಮಾಜದ ಧ್ವನಿಯಾಗಿ ಡಿವಿಜಿ ವಾಯ್ಸ್ ಇರುತ್ತೆ ಅಂತ ಹೇಳ್ತಾ, ಈ ವಿಡಿಯೋದ ಜೊತೆ ವಾಲ್ಮೀಕಿ ಮಠದ ಮಠಾಧಿಪತಿ ಆದವರು ಎಲ್ಲಿ ಸಮಸ್ಯೆ ಆಗಿರುತ್ತೋ ಅಲ್ಲಿ ನೀವು ಹೋಗ್ಬೇಕು, ಎಲ್ಲಿ ಧ್ವನಿ ಕಡಿಮೆ ಇರುತ್ತೋ ಅಲ್ಲಿ ಹೋಗಿ ನೀವು ಧ್ವನಿ ಜಾಸ್ತಿ ಮಾಡಬೇಕು, ಎಲ್ಲಿ ಬಡತನ ಇರುತ್ತೋ ಅಲ್ಲಿ ಹೋಗಿ ನೀವು ನಿರುದ್ಯೋಗ ನಿವಾರಣೆ ಮಾಡಬೇಕು. ಇದು ನಿಮ್ಮ ಕರ್ತವ್ಯ. ಮೊದಲನೇದಾಗಿ ನೀವು ಪ್ರವಚನ ಹೇಳೋದನ್ನ ಕಲೀರಿ. ಮೊದಲು ಈ ಬ್ಯಾಡ್ ಒಪಿನಿಯನ್, ಬ್ಯಾಡ್ ಥಿಂಕ್, ಬ್ಯಾಡ್ ಅವನ್ನೆಲ್ಲ ಬಿಟ್ಬಿಟ್ಟು ಸಮಾಜಕ್ಕೋಸ್ಕರ ದುಡಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ವಾಲ್ಮೀಕಿ, ಜೈ ಜೈ ವಾಲ್ಮೀಕಿ.